ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ 12 ಏಪ್ರಿಲ್ 2026ರಂದು ಏನು ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ನಡೆಯಲಿದೆ ನೋಡಿ. ಈ ಪರೀಕ್ಷೆಗೆ ಹಾಲ್ ಟಿಕೆಟನ್ನು ಇದೀಗ ಬಿಡುಗಡೆ ಮಾಡಿದ್ದಾರೆ. ಓಕೆ, ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಈ ಪರೀಕ್ಷೆಯ ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು, ಆಮೇಲೆ ಪರೀಕ್ಷೆಯ ಸಂದರ್ಭದಲ್ಲಿ ಏನೆಲ್ಲ ಸೂಚನೆಗಳಿದ್ದಾವೆ, ಏನೆಲ್ಲ ನಿಯಮಗಳನ್ನು ನೀವು ಪಾಲಿಸಬೇಕು, ಆ ನಂತರ ಈ ಒಂದು ಪರೀಕ್ಷೆಯಲ್ಲಿ OMR ಶೀಟನ್ನು ನೀವು ಹೇಗೆ ತುಂಬುವುದು ಅಂತ ನೋಡೋಣ. ಮೊದಲನೇದಾಗಿ ಈ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಗೂಗಲ್ ಬ್ರೌಸರ್ ಆಗಿರ್ಬೋದು, ಆ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಜಸ್ಟ್ DOM ಕರ್ನಾಟಕ, ಓಕೆ, DOM ಕರ್ನಾಟಕ ಅಂತ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ಮೇಲೆ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ DOM karnataka.gov.in ಅಂತ. ಓಕೆ, ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಬರುತ್ತೆ. ಈ ಒಂದು ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಸರ್ವರ್ ಬ್ಯುಸಿ ಇರೋದರಿಂದ ಈ ರೀತಿ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಇದಾದ ನಂತರ ನೀವು ಒಂದು ವೇಳೆ ಈ ಒಂದು ಹಾಲ್ ಟಿಕೆಟನ್ನು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ತಿದ್ರೆ ಇಲ್ಲಿ ಮೇಲ್ಗಡೆ ಏನು ಐಕಾನ್ ಕಾಣಿಸಿದೆ ನೋಡಿ, ಆ್ಯರೋ ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿ ಈ ರೀತಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಡೆಸ್ಕ್ಟಾಪ್ ಸೈಟ್ ಅಂತ ಏನಿದೆ ಇದ್ರ ಮೇಲೆ ಟಿಕ್ ಮಾಡ್ಕೊಂಡು ಇಟ್ಕೊಂಡಿರಿ. ಓಕೆ, ನೀವು ಈ ಒಂದು ಮೊಬೈಲನ್ನು ಅಡ್ಡವಾಗಿ ಹಿಡ್ಕೊಳ್ಳಿ. ಓಕೆ, ಎಲ್ಲರೂ ಈ ರೀತಿ ಉದ್ದ ಹಿಡ್ಕೊಂಡಿರ್ತೀರ, ಹೌದಾ? ಅದನ್ನ ಸ್ವಲ್ಪ ಅಡ್ಡವಾಗಿ ಹಿಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಏನು ಮೇಲ್ಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ, ಇಲ್ಲಿ ನಿಮಗೆ ರೀಡ್ ಆಲ್ ಅಂತ ಕಾಣಿಸುತ್ತೆ, ಹೌದಾ? ನ್ಯೂಸ್ ಆ್ಯಂಡ್ ಇವೆಂಟ್ಸ್ ಅಂತ ಇರುತ್ತೆ, ಇಲ್ಲಿ ರೀಡ್ ಆಲ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಮೊದಲನೇ ಲಿಂಕೆ ಕಾಣಿಸುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಹಾಲ್ ಟಿಕೆಟ್ಸ್ ಫಾರ್ ಅಡ್ಮಿಷನ್ ಟು 6th ಸ್ಟ್ಯಾಂಡರ್ಡ್ ಎಂಟ್ರೆನ್ಸ್ ಎಕ್ಸಾಮ್ ಟು ಬಿ ಹೆಲ್ಡ್ ಆನ್ 12/4/2026 ಅಂತ ಏನಿದೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸ್ಟೂಡೆಂಟ್ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಪೇಜ್ ಕಾಣಿಸುತ್ತೆ. ಇಲ್ಲಿ ವಿದ್ಯಾರ್ಥಿಯ SATS ನಂಬರ್ ಆದರೂ ಎಂಟರ್ ಮಾಡ್ಬೋದು. ಓಕೆ, ಅಥವಾ ರೆಫರೆನ್ಸ್ ನಂಬರ್ ಅಂದರೆ ಈ ಒಂದು ಸೇವಾ ಸಿಂಧು ಏನು ಪೋರ್ಟಲ್ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕಿದ್ರಿ, ಹೌದಾ? ಆ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಕೊಟ್ಟಿರ್ತಾರೆ. ಓಕೆ, MD ಅಂತ ಸ್ಟಾರ್ಟ್ ಆಗಿರುತ್ತೆ. ಆ ಒಂದು ರೆಫರೆನ್ಸ್ ನಂಬರ್ ಆದರೂ ಹಾಕ್ಬೋದು, ಯಾವುದಾದ್ರೂ ಒಂದು ಹಾಕಿ. ಸ್ಟೂಡೆಂಟ್ SATS ID ಇದ್ದರೂ ಹಾಕಿ, ಇಲ್ಲಪ್ಪ ಅಂತಂದರೆ ಆ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಆದರೂ ಹಾಕ್ಬೋದು ನೀವು. ಓಕೆ, ತುಂಬ ಈಸಿ ಅಂತಂದರೆ ಸ್ಟೂಡೆಂಟ್ SATS IDಯನ್ನು ಎಂಟರ್ ಮಾಡ್ಕೊಳ್ಳಿ. ಆಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯಾಗಿ ಅಂದರೆ ಈ ರೀತಿಯಾದಂಥ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಓಕೆ, ಈ ಹಾಲ್ ಟಿಕೆಟನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಒಂದು ವೇಳೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ ಅಂತಂದರೆ ಇಲ್ಲಿ ನೋಡ್ಬೋದು, ನಿಮಗೆ ಹೆಲ್ಪ್ಲೈನ್ ನಂಬರ್ಗಳಿದ್ದಾವೆ. ಓಕೆ, ಹೆಲ್ಪ್ಲೈನ್ ನಂಬರ್ ಈ ರೀತಿ ಸ್ಕ್ರೋಲ್ ಆಗ್ತಾ ಇದೆ, ನೋಡ್ಬೋದು ನೀವು ಇಲ್ಲಿ. ಓಕೆ, ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೆ. ಅದೇ ಓಕೆ, ಅದೇ ಒಂದು ಹೆಲ್ಪ್ಲೈನ್ ನಂಬರ್ಗಳನ್ನ ಇಲ್ಲಿಯೂ ಸಹ ಕೊಟ್ಟಿದ್ದಾರೆ. ಓಕೆ, ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ ಅಂತಂದರೂ ಇದೇ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು. ಅಥವಾ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ವಿದ್ಯಾರ್ಥಿಯ ಹೆಸರು ಏನಾದರೂ ತಪ್ಪಾಗಿ ಬಂದಿದ್ದರೆ ಅಥವಾ ಫೋಟೋ ಏನಾದರೂ ತಪ್ಪಾಗಿದ್ದರೆ, ಓಕೆ, ಸಬ್ಜೆಕ್ಟ್ ಮತ್ತು ಡೇಟ್ಗಳು ಏನಾದರೂ ತಪ್ಪಾಗಿದ್ದರೆ ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಓಕೆ, ಹಾಗಾದರೆ ಈಗ ಹಾಲ್ ಟಿಕೆಟ್ನಲ್ಲಿ ಏನೇನಿದೆ ಅಂತ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಈ ಒಂದು ಪರೀಕ್ಷೆಯ ಸಿಲೆಬಸ್ ನಿಮಗಿನ್ನೂ ಗೊತ್ತಿಲ್ಲ ಅಂತಂದರೆ ನೋಡ್ಬೋದು ನೀವು. ಈ ಒಂದು ಪರೀಕ್ಷೆಯ ಸಿಲೆಬಸ್ ಈ ರೀತಿಯಾಗಿದೆ. ಓಕೆ, ಇದು ಈ ನೋಟಿಫಿಕೇಷನ್ ಏನು ಬಿಟ್ಟಿದ್ರು ಆ ನೋಟಿಫಿಕೇಷನ್ ಅಲ್ಲಿನೇ ಇರುವಂಥದ್ದು. ನೋಡ್ಬೋದು, 90% ಪ್ರಶ್ನೆಗಳು 4 ಮತ್ತು 5ನೇ ತರಗತಿಯ ಪಠ್ಯಾಧಾರಿತವಾಗಿರುತ್ತದೆ. ಅಂದರೆ ನಿಮ್ಮದು ಏನು 4 ಮತ್ತು 5ನೇ ತರಗತಿಯ ಪಠ್ಯ ಪುಸ್ತಕಗಳು ಇದ್ದಾವೆ ನೋಡಿ, ಟೆಕ್ಸ್ಟ್ ಬುಕ್ಗಳು. ಫಾರ್ ಎಕ್ಸಾಂಪಲ್ ಕನ್ನಡ, ಇಂಗ್ಲೀಷ್, ಗಣಿತ, ಪರಿಸರ ಅಧ್ಯಯನ, ಸಾಮಾನ್ಯ ಜ್ಞಾನ ಅಂತ ಏನು ಟೆಕ್ಸ್ಟ್ ಬುಕ್ಗಳಿದ್ದಾವೆ, ಅದೇ ಟೆಕ್ಸ್ಟ್ ಬುಕ್ಗಳಿಂದ ಈ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರುವಂಥದ್ದು. ಕನ್ನಡದಿಂದ 20 ಪ್ರಶ್ನೆಗಳು, ಇಂಗ್ಲೀಷ್ 20, ಗಣಿತ 20, ಪರಿಸರ ಅಧ್ಯಯನ ಅಥವಾ ಸಾಮಾನ್ಯ ವಿಜ್ಞಾನ 20, ಸಾಮಾನ್ಯ ಜ್ಞಾನ ಅಥವಾ ಮಾನಸಿಕ ಸಾಮರ್ಥ್ಯ 20. ಓಕೆ, ನೀವು ನೋಡ್ಬೋದು
ಈ ಅಲ್ಪಸಂಖ್ಯಾತರ ಪ್ರವೇಶ ಪರೀಕ್ಷೆಯ ಏನು ಸಿಲೆಬಸ್ ಅಥವಾ APJ ಅಬ್ದುಲ್ ಕಲಾಂ ಸಿಲೆಬಸ್ ಮತ್ತು ಈ ಹಿಂದೆ ಬರೆದಂತಹ ಮೊರಾರ್ಜಿ ಏನು ವಸತಿ ಶಾಲೆಯ ಸಿಲೆಬಸ್ ಎರಡೂ ಸಹ ಸೇಮ್ ಇದೆ, ಹೌದಾ? ಅದರಲ್ಲೂ ಪಠ್ಯಪುಸ್ತಕದಿಂದನೇ ಪ್ರಶ್ನೆಗಳು ಬರ್ತಿದ್ವು, ಇದರಲ್ಲೂ ಹಾಗೆ ಅಂತ ಹೇಳಿದ್ದಾರೆ. ಹಾಗಾದರೆ ನಿಮಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಓಕೆ ಬೇಕಾಗಿದ್ದಲ್ಲಿ, ಅಂದರೆ ಈ ನಿಮ್ಮ ಹತ್ತಿರ ಈಗಾಗಲೇ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಗಳಿದ್ದರೆ ಅವನ್ನೇ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಒಂದು ವೇಳೆ ಇಲ್ಲ ಅಂದಾಗ ಮಾತ್ರ ನಮಗೆ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ, ನಿಮಗೆ ನಾವು ಈ ಒಂದು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಹಿಂದಿನ 7 ವರ್ಷದ್ದು, ಆಮೇಲೆ ಅಲ್ಪಸಂಖ್ಯಾತರದ 1 ವರ್ಷದ ಪ್ರಶ್ನೆ ಪತ್ರಿಕೆ ಹಾಗೂ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಟೋಟಲ್ 12 ಇವುಗಳನ್ನ ವಿತ್ ಕೀ ಆನ್ಸರ್ ಇವ್ರದನ್ನು ನಾವು ಕಳಿಸ್ತೇವೆ. ಓಕೆ, ಯಾವಾಗ ನೀವು ಈ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಈ ಒಂದು ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಗಳು ಇಲ್ಲ ಅಂದರೆ ಮಾತ್ರ. ಮೊರಾರ್ಜಿ ದೇಸಾಯಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಎರಡರದ್ದು ಸಿಲೆಬಸ್ ಸೇಮ್ ಇದೆ, ಹಾಗಾಗಿ. ಓಕೆ, ಸೊ ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತ ಆಗಿರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಾವು ನಿಮಗೆ ವಾಟ್ಸಪ್ ಮೂಲಕ ಸೆಂಡ್ ಮಾಡ್ತೇವೆ. ನೀವು ಅವುಗಳನ್ನ ಜೆರಾಕ್ಸ್ ಆದರೂ ಮಾಡ್ಕೊಳ್ಬೋದು ಅಥವಾ ಹಾಗೆ ಮೊಬೈಲ್ನಲ್ಲಿ ಆದರೂ ಓದ್ಕೊಳ್ಬೋದು. ಓಕೆ, ಆಮೇಲೆ ನಮ್ಮ ವಾಟ್ಸಪ್ ಗುಂಪನ್ನು ನೀವು ಸೇರಬೇಕು ಎಂದು ಬಯಸಿದ್ದಲ್ಲಿ ಈ ಒಂದು ವಾಟ್ಸಪ್ ಏನು QR ಕೋಡ್ ನಾವು ನೀಡಿದ್ದೇವೆ, ಈ QR ಕೋಡನ್ನು ಸ್ಕ್ಯಾನ್ ಮಾಡುವ ಮುಖಾಂತರ ನಮ್ಮ ವಾಟ್ಸಪ್ ಗುಂಪನ್ನು ಸೇರ್ಬೋದು. ಹಾಗೆ ನಮ್ಮ ಇದರ ಲಿಂಕನ್ನು ಸಹ ನಾವು ನಮ್ಮ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇವೆ. ಆಮೇಲೆ ಎಕ್ಸಾಮ್ ಸಮಯದಲ್ಲಿ ಏನೆಲ್ಲ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು ಅಂತ ನೋಡೋದಾದರೆ ಈ ಒಂದು ರೀತಿಯಾಗಿ ನಿಮಗೆ ಪ್ರವೇಶ ಪತ್ರ ಡೌನ್ಲೋಡ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಯ ಭಾವಚಿತ್ರ ಇದೆ, ಸ್ವಲ್ಪ ಬ್ಲರ್ ಮಾಡಿದ್ದೀನಿ ನಾನು. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಈ ರೀತಿ ಇರುತ್ತೆ, ಇದು ಸಹ ಫೇಕ್, ನಾನು ಬ್ಲರ್ ಮಾಡಿದ್ದೇನೆ. ಓಕೆ, ಆಮೇಲೆ ಸೇವಾ ಸಿಂಧು ಅಪ್ಲಿಕೇಶನ್ ನಂಬರ್ ಇದೆ. ಆಮೇಲೆ ಇಲ್ಲಿ ವಿದ್ಯಾರ್ಥಿಯ ಹೆಸರು ಇರುವಂಥದ್ದು. ಓಕೆ, ಸೊ ಇದೆಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಲ್ಲ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಈ ಹಿಂದೆ ಹೇಳಿದಾಗೆ ಆ ಹೆಲ್ಪ್ಲೈನ್ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ತಿದ್ದುಪಡಿಗಳನ್ನ ಮಾಡ್ಕೊಳ್ಬೋದು. ಓಕೆ, ಆಮೇಲೆ ಪರೀಕ್ಷಾ ಕೇಂದ್ರ ಸಂಕೇತ ಇದೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಇದು ಎಕ್ಸಾಮ್ ಸೆಂಟರ್, ಪರೀಕ್ಷೆ ಬರೆಯುವ ಸ್ಥಳ ಅಥವಾ ಶಾಲೆ. ಪರೀಕ್ಷೆಯ ದಿನಾಂಕ ನೋಡೋದಾದರೆ 12/4/2026, ಸಮಯ 11 ಗಂಟೆಯಿಂದ 1 ಗಂಟೆವರೆಗೂ ಈ ಒಂದು ಪರೀಕ್ಷೆ ನಡೆಯುತ್ತೆ. ಸಿಲೆಬಸ್ ನೋಡ್ಬೋದು ಅಥವಾ ಸಬ್ಜೆಕ್ಟ್ಗಳು ಕನ್ನಡ, ಇಂಗ್ಲೀಷ್, ಜನರಲ್ ಸೈನ್ಸ್, ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ, EVS ಆ್ಯಂಡ್ GK ಅಂತ ಇದೆ. ಇಲ್ಲಿ ಮೇಲ್ವಿಕಾ ಚಾರಕರ ಸಹಿ ಅಂತಂದರೆ ನಿಮಗೆ ಎಕ್ಸಾಮನ್ನು ಯಾರು ತೆಗೆದುಕೊಳ್ಳಬಲ್ಲಕ್ಕೆ ಬಂದಿರ್ತಾರೆ ನೋಡ್ರಿ, ಇನ್ವಿಜಿಲೇಟರ್ಗಳು. ಓಕೆ, ಸೊ ಅವರು ಇಲ್ಲಿ ಸಹಿ ಮಾಡುವಂಥದ್ದು, ವಿದ್ಯಾರ್ಥಿಗಳು ಇಲ್ಲಿ ಸಹಿಯನ್ನು ಮಾಡಬಾರ್ದು. ಓಕೆ, ಹಾಗೆ ಕೆಳಗಡೆ ನೋಡ್ರಿ ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ ಪರೀಕ್ಷೆ ನಡೆಯುವ ಸಮಯ ನೋಡೋದಾದರೆ ಎಷ್ಟು ಗಂಟೆ ಇತ್ತದು? 11 ಗಂಟೆ. ಓಕೆ, 11 ಗಂಟೆಯಿಂದ 1 ಗಂಟೆವರೆಗೂ ಇತ್ತು, ಹೌದಾ? ಆದರೆ ನೀವು ಪರೀಕ್ಷಾ ಕೇಂದ್ರವನ್ನು ಯಾವಾಗ ಇರಬೇಕು ಅಂದರೆ ಪರೀಕ್ಷಾ ಕೇಂದ್ರದಲ್ಲಿ ಕನಿಷ್ಠ 2 ಗಂಟೆ ಅಂತ ಮುಂಚೆ ಇರಿ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ 9 ಗಂಟೆಗೆ ಅಲ್ಲಿ ಇರಿ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಈ ಎಕ್ಸಾಮ್ಗೆ ನೀವು ಯಾವುದೇ ರೀತಿಯಾದಂತಹ ಎಲೆಕ್ಟ್ರಿಕ್ ಸಾಧನಗಳನ್ನು ಅಥವಾ ಉಪಕರಣಗಳನ್ನ ತೆಗೆದುಕೊಂಡು ಹೋಗಬಾರ್ದು. ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಕ್ಯಾಲ್ಕುಲೇಟರ್, ಬಿಳಿ ದ್ರವ ಅಂದರೆ ವೈಟ್ನರ್ ಆಗಿರ್ಬೋದು. ಓಕೆ, ಆಮೇಲೆ ಈ ಒಂದು ವೈರ್ಲೆಸ್ ಸೆಟ್ಗಳಾಗಿರ್ಬೋದು, ಕಾಗದದ ಚೀಟಿಗಳಾಗಿರ್ಬೋದು. ಓಕೆ, ಪುಸ್ತಕಗಳು, ಟಿಪ್ಪಣಿ, ಓಕೆ ಅಂದರೆ ಕಾಪಿ ಚೀಟಿಗಳು, ಇವನ್ನೆಲ್ಲ ನಿಷೇಧವನ್ನು ಮಾಡಿದ್ದಾರೆ. ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಈ ಒಂದು ಎಲೆಕ್ಟ್ರಿಕ್ ಉಪಕರಣಗಳನ್ನು ನೀವು ತೆಗೆದುಕೊಂಡು ಹೋಗಬೇಡಿ. ಓಕೆ, ಆಮೇಲೆ ಎಕ್ಸಾಮ್ಗೆ ಏನು ಕಂಪಲ್ಸರಿಯಾಗಿ ಈ ಒಂದು ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ಇದನ್ನು ಒಯ್ಯಬೇಕು. ಅದರ ಜೊತೆಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಓಕೆ ಅಂದರೆ ಅಥವಾ ಗುರುತಿನ ಚೀಟಿ ಅಂತ ಹೇಳಿದ್ದಾರೆ, ಅಥವಾ ರೇಷನ್ ಕಾರ್ಡ್ ಅಂದರೆ ಒಂದು ಗುರುತಿನ ಚೀಟಿಯನ್ನು ಒಯ್ಯಬೇಕು. ಎಂಥ ಗುರುತಿನ ಚೀಟಿ ಅಂತಂದರೆ ವಿದ್ಯಾರ್ಥಿಯ ಭಾವಚಿತ್ರ ಅಥವಾ ಫೋಟೋ ಅದರಲ್ಲಿ ಇರಬೇಕು. ಸಿಂಪಲ್ ಅಂತಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಈ ಪ್ರವೇಶ ಪತ್ರ ಮತ್ತು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಯಾವುದಾದರೂ ಒಂದು ಮಾನ್ಯ ಗುರುತಿನ ಚೀಟಿಯನ್ನು ತೋರಿಸಿದಾಗ ಮಾತ್ರ ಪರೀಕ್ಷಾ ಮಂದಿರಕ್ಕೆ ಪ್ರವೇಶಿಸಲು ಅನುಮತಿ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಆಮೇಲೆ ಪ್ರವೇಶ ಪತ್ರವನ್ನು ತೆಗೆದುಕೊಂಡು ಹೋಗಿ. ಆಮೇಲೆ ವಿದ್ಯಾರ್ಥಿಗಳು ಪರೀಕ್ಷಾ ಪ್ಯಾಡ್ಗಳನ್ನು ಕೂಡ ತರಲು ವಿನಂತಿಸಲಾಗಿದೆ. ಅಂದರೆ ಏನು ರೆಡ್ ಪ್ಯಾಡ್ಗಳು ಇರುತ್ತೆ ನೋಡ್ರಿ, ನಿಮ್ಮದು ಪ್ಯಾಡ್ಗಳು ಅದರ ಮೇಲೆ ಇಟ್ಕೊಂಡು ಏನು ನೀವು ಪೇಪರನ್ನು ಬರಿತೀರ ಅವುಗಳನ್ನ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ.
ಆಮೇಲೆ ಆವಾಗಲೇ ಹೇಳ್ದಂಗೆ ಕನಿಷ್ಠ 2 ಗಂಟೆ ಮೊದಲು ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರಿ ಅಂತ ಹೇಳಿದ್ದಾರೆ. ಆ ನಂತರ ಈ OMR ಶೀಟ್ ಏನು ಕೊಡ್ತಾರೆ ಅದರಲ್ಲಿ ನೀಲಿ ಅಥವಾ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ನುಗಳನ್ನ ಮಾತ್ರ ಬಳಸತಕ್ಕದ್ದು. ಓಕೆ, ಈ ಒಂದು ಸೀಸು ಅಥವಾ ಪೆನ್ಸಿಲಿಂದ ಮಾರ್ಕ್ ಮಾಡಬೇಡಿ, ಕೇವಲ ನೀಲಿ ಅಥವಾ ಕಪ್ಪು. ಓಕೆ, ಸೊ ನೀಲಿಯಿಂದ ಒಂದು ಸಲ ಸ್ಟಾರ್ಟ್ ಮಾಡಿದರೆ ನೀಲಿಯಿಂದನೇ ಕಂಪ್ಲೀಟ್ ಮಾಡಿ OMR. ಕಪ್ಪು ಮಸಿಯಿಂದ ಅಥವಾ ಕಪ್ಪು ಬಣ್ಣದ ಪೆನ್ನಿಂದ ಸ್ಟಾರ್ಟ್ ಮಾಡಿದರೆ ಕಪ್ಪು ಬಣ್ಣದಿಂದನೇ ಕಂಪ್ಲೀಟ್ ಮಾಡಿ. ಓಕೆ, ಆಮೇಲೆ ಇಲ್ಲೇನು ಹೇಳಿದ್ದಾರೆ, OMR ಉತ್ತರ ಹಾಳೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಹೆಸರು, ನೋಂದಣಿ ಸಂಖ್ಯೆ, ಪರೀಕ್ಷಾ ಕೇಂದ್ರದ ಕೋಡ್, ಪ್ರಶ್ನೆ ಪತ್ರಿಕೆಯ ಸರಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಓಕೆ, ಅಂದರೆ ಇಲ್ಲಿ OMR ಹಾಳೆಯ ಮೇಲೆ ಏನೆಲ್ಲ ಫಿಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ನಿಮಗೆ ಡೌಟ್ ಬಂದರೆ ನಿಮ್ಮ ಎಕ್ಸಾಮಿನರ್ ಏನಿರ್ತಾರೆ, ಇನ್ವಿಜಿಲೇಟರ್, ನಿಮಗೆ ಯಾರು ಪರೀಕ್ಷೆಯನ್ನು ತೆಗೆದುಕೊಳ್ತಿರ್ತಾರೆ ಅವ್ರನ್ನ ಕೇಳಿದರೆ ಅವರು ನಿಮಗೆ ಎಲ್ಲವನ್ನು ಹೇಳ್ತಾರೆ. ಓಕೆ, ಸೊ ಏನಾದರೂ ಡೌಟ್ ಇದ್ದರೆ ತುಂಬಲಿಕ್ಕೆ ಹೋಗಬೇಡಿ, ಅವ್ರನ್ನ ಕೇಳಿದ ನಂತರವೇ ತುಂಬತಕ್ಕದ್ದು. ಓಕೆ, ಸೊ ನಿಮಗೆ ತುಂಬಲಿಕ್ಕೆ ಬರಲಿಲ್ಲ ಅಂತಂದರೆ ಅವರೇ ನಿಮಗೆ ತುಂಬಿ ಸಹ ಕೊಡ್ತಾರೆ. ಓಕೆ, ಆಮೇಲೆ ಎಕ್ಸಾಮ್ ಮುಗಿಯುವ ತನಕ ಯಾರನ್ನೂ ಸಹ ಹೊರಗಡೆ ಬಿಡುವುದಿಲ್ಲ. ಓಕೆ, ಆಮೇಲೆ ಈ ಪರೀಕ್ಷೆ ಮುಗಿದ ಮೇಲೆ ಈ ಪ್ರವೇಶ ಪತ್ರವನ್ನು ನಿಮ್ಮ ಹತ್ತಿರ ಕಾಯ್ದಿಡಿಸ್ಕೋಬೇಕು. ಓಕೆ, ಅದನ್ನ ಎಲ್ಲಿ ಎಸೆಯೋಕೆ ಹೋಗಬೇಡಿ, ಅದನ್ನು ಬೇಕಾಗತ್ತೆ. ಅಡ್ಮಿಷನ್ ಟೈಮಲ್ಲಿ ಆ ಒಂದು ಹಾಲ್ ಟಿಕೆಟನ್ನು ಕೇಳ್ತಾರೆ. ಓಕೆ, ಆಮೇಲೆ ಪ್ರತಿಯೊಬ್ಬ ಅಭ್ಯರ್ಥಿಯು ತನ್ನ ಪ್ರವೇಶ ಪತ್ರವನ್ನು ಪಡೆದ ತಕ್ಷಣ ನಮೂದಿಸಲಾದ ಅಂದರೆ ಏನೇನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದ ಮೇಲೆ ಈ ಹೆಸರು, ಛಾಯಾಚಿತ್ರ, ವಿಷಯಗಳು, ದಿನಾಂಕಗಳು ಏನಾದರೂ ತಪ್ಪು ಇದ್ದರೆ ತಕ್ಷಣವೇ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಬೇಕು. ಓಕೆ, ಮೊದಲಿಗೆ ಆ ಹೆಲ್ಪ್ಲೈನ್ ನಂಬರ್ ಏನಿತ್ತು ಅದಕ್ಕೆ ಕಾಲ್ ಮಾಡಿ ಕೇಳಿ. ಅಲ್ಲೂ ಸಾಲ್ವ್ ಆಗಲಿಲ್ಲ ಅಂತಂದರೆ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಕಚೇರಿ, ಆಯಾ ಜಿಲ್ಲೆಗಳ ಏನು ಅಲ್ಪಸಂಖ್ಯಾತರ ಕಚೇರಿ ಇರುತ್ತೆ ಅಲ್ಲಿ ಹೋಗಿ ಭೇಟಿಯನ್ನು ನೀಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಒಂದು ಹಾಲ್ ಟಿಕೆಟ್ ಮೇಲೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನೇನು ಡೀಟೇಲ್ಸ್ ಕೊಟ್ಟಿರ್ತೀರ ಅದನ್ನೇ ಪ್ರಿಂಟ್ ಮಾಡಿರ್ತಾರೆ. ಒಂದು ವೇಳೆ ಇದು ತಪ್ಪು ಅಂತ ಅಥವಾ ಅಮಾನ್ಯ ಅಂತ ಗೊತ್ತಾದರೆ ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡುವಂತಹ ಅಧಿಕಾರವನ್ನು ಅವರು ಹೊಂದಿದ್ದಾರೆ. ಓಕೆ, ಆಮೇಲೆ ಮತ್ತೇನಿದೆ, ಇದು ವೆರಿ ಇಂಪಾರ್ಟೆಂಟ್. ಯಾರಾದರೂ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳು ಇದ್ದರೆ ಪ್ರಶ್ನೆ ಸಂಖ್ಯೆ 41ರಿಂದ 100ರವರೆಗೆ ಇರುವ ಉರ್ದು ಅನುವಾದ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯ 28ರಿಂದ 45ನೇ ಪುಟಗಳಲ್ಲಿ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಪ್ರಶ್ನೆ ಸಂಖ್ಯೆ 41ರಿಂದ 100ರವರೆಗೆ ಏನು ಪರೀಕ್ಷಾ ಬುಕ್ಲೆಟ್ ಇರುತ್ತೆ ನೋಡಿ, ನಿಮಗೆ ಕ್ವಶನ್ ಪೇಪರ್ ಬುಕ್ಲೆಟು, ಅದರಲ್ಲಿ 28ನೇ ಪೇಜ್ನಿಂದ 45ನೇ ಪುಟದವರೆಗೆ ಕೊಟ್ಟಿರ್ತಾರೆ. ಯಾರಿಗೆ ಇದು ಉರ್ದು ಮಾಧ್ಯಮದವರು ಇದ್ದರೆ ಅವರಿಗೆ ಮಾತ್ರ ಸಂಬಂಧ. ಓಕೆ, ಕೇವಲ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಈ ಒಂದು OMR ಶೀಟ್ ಯಾವ ರೀತಿ ಇರುತ್ತೆ ಅಂತಂದರೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ನಿಮಗೆ ಆಲ್ರೆಡಿ ಎಕ್ಸಾಂಪಲ್. ಓಕೆ, ರಿಜಿಸ್ಟರ್ ನಂಬರ್ ಅಂತ ಇದೆ. ಓಕೆ, ಇಲ್ಲಿ ಏನು ತುಂಬಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಇದು ನಿಮ್ಮ ಹಾಲ್ ಟಿಕೆಟ್ ಆಗಿದ್ದರೆ, ಓಕೆ, ಸೊ ಈ ಒಂದು ಅಂಕೆಯನ್ನು ನೀವು ಇಲ್ಲಿ ತುಂಬಬೇಕಾಗತ್ತೆ. ಹೌದಾ, ಇದು ಫೇಕ್, ನಾನು ಬೇರೆ ಒಂದು ಸುಮ್ಮನೆ ನಿಮ್ಮ ಎಕ್ಸಾಂಪಲ್ ನೀಡಲಿಕ್ಕೆ ಕೊಟ್ಟಿದ್ದೇನೆ, ಇಲ್ಲಿ ಅದನ್ನು ತುಂಬಬೇಕು. ಓಕೆ, ಅದಾದ ನಂತರ ಮತ್ತೇನು ಕೇಳಿದ್ದಾರೆ, ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಹೌದಾ, ನಿಮಗೇನು ಪ್ರಶ್ನೆ ಪತ್ರಿಕೆ ಬುಕ್ಲೆಟ್ ಕೊಡ್ತಾರೆ ಅದರ ಸೀರಿಯಲ್ ನಂಬರನ್ನು ಬರೀಬೇಕು. ನಿಮಗೆ ಆ ಇನ್ವಿಜಿಲೇಟರ್ ಎಲ್ಲ ಹೇಳ್ತಾರೆ. ಆಮೇಲೆ ಎಕ್ಸಾಮ್ ಸೆಂಟರ್ ಕೋಡ್ ಸಹ ನಿಮ್ಮ ಏನು ಹಾಲ್ ಟಿಕೆಟ್ನಲ್ಲೇ ಇರುತ್ತೆ. ಆಮೇಲೆ ಕ್ಯಾಂಡಿಡೇಟ್ ನೇಮ್ ಈ ರೀತಿಯಾಗಿ ಬ್ಲಾಕ್ ಲೆಟರ್ಗಳಲ್ಲಿ ಬರೀಬೇಕು. ಇದು ನನ್ನ ಹೆಸರು ನೀವು ಅಲ್ಲಿ ಹೋಗಿ ಬರಿಬೇಡಿ, ನಿಮ್ಮ ಹೆಸರು ಏನಿದೆ ಅದನ್ನು ಮಾತ್ರ ಬರೀರಿ. ಓಕೆ, ಅದಾದ ಮೇಲೆ ಕೆಳಗಡೆ ನೋಡಿದರೆ ಇನ್ವಿಜಿಲೇಟರ್ ಸಿಗ್ನೇಚರ್, ಅಂದರೆ ನಿಮಗೆ ಯಾರು ಎಕ್ಸಾಮ್ಗಳನ್ನ ತೆಗೆದುಕೊಳ್ಳೋಕೆ ಬಂದಿರ್ತಾರೆ ಅವರು ಇಲ್ಲಿ ಸಹಿ ಮಾಡುವಂಥದ್ದು. ಆಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್, ಅಂದರೆ ನಿಮ್ಮ ಸಹಿಯನ್ನು ಇಲ್ಲಿ ಮಾಡಬೇಕು. ಓಕೆ, ಸೊ ನಿಮ್ಮ ಸಹಿ ಹೇಗಿದೆ ಆ ರೀತಿಯಾಗಿ ಆ ಸಹಿಯನ್ನು ಮಾಡಿ. ಆಮೇಲೆ ನೋಡ್ಬೋದು ಏನಿದೆ, ಈ ರೀತಿಯಾಗಿ OMR ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ 1ನೇ ಪ್ರಶ್ನೆಗೆ ಉತ್ತರ B ಅಂತ ಅಂದ್ಕೊಳ್ಳಿ. ಸೊ ಈ ರೀತಿಯಾಗಿ Bಗೆ ಮಾತ್ರ ತುಂಬುವಂಥದ್ದು. ಓಕೆ, ಆಮೇಲೆ ನಿಮಗೆ B ಅಲ್ಲ C ಅನ್ನಿಸ್ತು ಅಂತ ಹೇಳಿ Cಗೂ ಏನಾದರೂ ಮಾರ್ಕ್ ಮಾಡಿದರೆ ಇದಕ್ಕೆ ಯಾವುದೇ ಅಂಕಗಳು ಬರುವುದಿಲ್ಲ. ಓಕೆ, ಸೊ ಏನು 4 ಬಾಕ್ಸ್ಗಳು ಅಥವಾ ರೌಂಡ್ಗಳಿರುತ್ತೆ ಅದರಲ್ಲಿ ಒಂದಕ್ಕೆ ಮಾತ್ರ ನೀವು ಮಾರ್ಕ್ ಮಾಡುವಂಥದ್ದು. ಓಕೆ, ಆನಂತರ ಈ ರೀತಿಯೂ ಸಹ ಮಾಡೋಂಗಿಲ್ಲ. ಓಕೆ, ಇಲ್ಲೊಂದು ಸ್ವಲ್ಪ ಆ ರೀತಿಯಾಗೂ ಮಾಡುವಂತಿಲ್ಲ.
ಓಕೆ. ಆಮೇಲೆ ಈಗ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, 1ನೇ ಪ್ರಶ್ನೆಗೆ ಮಾರ್ಕ್ ಮಾಡಿದ್ವಿ, ಓಕೆ, 2ನೇದು ಗೊತ್ತಿಲ್ಲ, ಅದನ್ನ ಆಮೇಲೆ ಮಾರ್ಕ್ ಮಾಡೋಣ ಅಂತ ಬಿಟ್ಟಿರ್ತಾರೆ ಈ ರೀತಿ. ಓಕೆ. ಆಮೇಲೆ ಏನು ಮಾಡ್ತಾರೆ, 3ನೇದಕ್ಕೆ ಅವ್ರಿಗೆ ಸಿ ಅಂತ ಅನಿಸುತ್ತೆ. ಓಕೆ, ಬಂದು ಏನು ಮಾಡ್ತಾರೆ, ಈ 2ನೇ ಪ್ರಶ್ನೆಗೆ ಸಿ ಅಂತ ತುಂಬಿಡ್ತಾರೆ. ಹಾಗೆ ಮಾಡೋಕ್ಕೆ ಹೋಗಬೇಡಿ. ಪ್ರತಿ ಸಲನೂ ಕ್ವಶನ್ ನಂಬರ್ ನೋಡ್ಕೊಳ್ಳಿ, ಆ ಒಂದು ಏನು ರೌಂಡ್ ಇದೆ ವೃತ್ತ, ಆ ಒಂದು ವೃತ್ತವನ್ನು ಫಿಲ್ ಮಾಡ್ಕೊಳ್ಳಿ. ಓಕೆ. ಆಮೇಲೆ ಈ OMR ಏನು ಶೀಟ್ ಇರುತ್ತೆ, ಸೊ ಇಲ್ಲಿ ಮೂಲೆಗಳಲ್ಲಿ ಯಾವುದೇ ರೀತಿಯಾಗಿ ಫೋಲ್ಡ್ ಮಾಡುವಂಥದ್ದು, ಓಕೆ, ಮಡಚುವಂಥದ್ದು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಓಕೆ. ಸೊ ಇದೆಲ್ಲ ಈ ಒಂದು ಏನು ಪಟ್ಟಿಗಳಿರ್ತಾವೆ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮಷೀನಲ್ಲಿ ಇದನ್ನು ಸ್ಕ್ಯಾನ್ ಮಾಡ್ತಾ ಇರೋದು. ಓಕೆ. ಇದಿಷ್ಟು ಈ ಒಂದು ಪರೀಕ್ಷೆಗೆ ಇರುವಂತಹ ನಿಯಮಗಳಾಗಿತ್ತು. ಆಮೇಲೆ ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡುವುದು ಸಹ ಆಗಿತ್ತು. ಆಮೇಲೆ ನಿಮಗೆ ಏನಾದರೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ಅಂತ ಸಹ ಹೇಳಿದೆ. ಓಕೆ. ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗೋಣ. ಜೈ ಹಿಂದ್.